ಗೈಸ್, ಇದು ಎಂಥ ಪವರ್ಫುಲ್ ಪ್ಲೇಸ್ ಅಂದರೆ ಇಲ್ಲಿ ಒಂದು ದಂತಕಥೆನೇ ನಡೆದ್ಬಿಟ್ಟಿದೆ. ಅದೇನಂತ ಮಾತಾಡ್ಕೊಂಡು ಸ್ಲೋವಾಗಿ ಹೋಗೋಣ ಬನ್ನಿ. ಸೊ ದಂತಕಥೆ ಏನಪ್ಪ ಅಂತಂದರೆ, ಇಲ್ಲಿ ಮಹಿಷಾಸುರ ಎಂಬ ಒಬ್ಬ ಪವರ್ಫುಲ್ ಪರ್ಸನ್ ಇರ್ತಾನೆ. ಅವ್ರು ಎಂಥ ಪವರ್ಫುಲ್ ಅಂತಂದರೆ ಬ್ರಹ್ಮನಿಂದನೇ ಹೊರ ಪಡ್ಕೊಂಡಿರ್ತಾನೆ. ಏನಪ್ಪ ಅಂತಂದರೆ ನನಗೆ ಸಾವೇ ಬರಬಾರ್ದು ಅಂತ. ಸೊ ಅಂಥ ಪವರ್ಫುಲ್ ಪರ್ಸನ್, ಆ ಪರ್ಸನ್ನು ಇಲ್ಲಿ ನೆಲೆಸಿರ್ತಾನೆ ಗೈಸ್, ಈ ಒಂದು ಪ್ಲೇಸಲ್ಲಿ, ಆಯಿತಾ. ಸೊ ಅವನೇನು ಮಾಡ್ತಿರ್ತಾನೆ, ನನಗೆ ಗೊತ್ತಿರೋ ಪ್ರಕಾರ ತುಂಬ ಡಿಸ್ಟರ್ಬ್ ಮಾಡ್ತಾ ಇರ್ತಾನೆ ಇಲ್ಲಿ ಜನರಿಗೆ. ಸೊ ಅದನ್ನು ಹೋಗಲಾಡ್ಸೋಕ್ಕೆ ಒಬ್ಬಳು ದೇವತೆ ಬರ್ತಾಳೆ. ದೇವತೆ ಯಾರು ಅಂತಂದರೆ ಅದೇ ಚಾಮುಂಡೇಶ್ವರಿ ತಾಯಿ. ಸೊ ಚಾಮುಂಡೇಶ್ವರಿ ತಾಯಿ ದುರ್ಗಾದೇವಿಯ ಸ್ವರೂಪ ಅಂತಲೇ ಕರೀತಾರೆ. ಸೊ ಅವರು ಇಲ್ಲಿ ಜನ್ಮ ತಾಳಿ ಬಂದು ಏನು ಮಾಡ್ತಾರೆ ಅಂದರೆ ಆ ಮಹಿಷಾಸುರನ ಜೊತೆ 10 ದಿನ ಯುದ್ಧ ಮಾಡಿ 10ನೇ ದಿನ ಅವ್ರನ್ನ ಸಾಯಿಸ್ತಾರೆ. ಯಾರನ್ನ? ಮಹಿಷಾಸುರನ. ಆವತ್ತಿಂದ ಇಲ್ಲಿ ದಸರಾ ಸೆಲೆಬ್ರೇಷನ್ ಆಗುತ್ತೆ. ಅದೇ ನಾವು ಹೇಳ್ತೀವಲ್ಲ, ವಿಜಯದಶಮಿ ಅಂದರೆ 10 ದಿನ ಅಂತ. ಸೊ 10ನೇ ದಿನಕ್ಕೆ ಯಾರ್ದು? ಮಹಿಷಾಸುರನ ವಧೆ ಆಗುತ್ತೆ. ಸೊ ಅದು ಇಲ್ಲಿ ನಡೆದಿರ್ತಕ್ಕಂಥ ಒಂದು ದಂತಕಥೆ. ಸೊ ಹಾಗಾಗಿ ಈ ಬೆಟ್ಟಕ್ಕೆ ಚಾಮುಂಡಿ ಬೆಟ್ಟ ಅಂತ ನಾಮಕರಣ ಮಾಡಲಾಗಿತ್ತು. ಬಾ.